ಈ ಜಾಗದಲ್ಲಿ ಬೆಳಗ್ಗೆ 6ರಿಂದ 9 ಗಂಟೆ ಹಾಗೆ ಸಂಜೆ 4ರಿಂದ 6 ಗಂಟೆ ತನಕ ನೀವೇನಾದರೂ 60 ರೂಪಾಯಿ ಬಿಲ್ ಮಾಡಿದರೆ ನಿಮಗೆ ಒಂದು ಕಾಫಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದನ್ನು ಇವರು ಹ್ಯಾಪಿ ಅವರ್ಸ್ ಅಂತ ಕರೀತಾರೆ. ಇದು ಎಲ್ಲಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ನೀವೇನಾದರೂ ಬೆಂಗಳೂರಿನ ದೊಡ್ಡಕಲ್ಸಂದ್ರ ಆಸುಪಾಸಲ್ಲಿದ್ದರೆ ಮೈಸೂರು ಶೈಲಿಯ ತಿಂಡಿಗಳನ್ನು ತಿನ್ನೋದಕ್ಕೆ ಮೈಸೂರು ತಿಂಡೀಸ್ಗೆ ಬಂದರೆ ಸಾಕು. ಇಲ್ಲಿ ಇವರ ಮೆನು ಪ್ರೈಸ್ ಬಂದು 15 ರೂಪಾಯಿಂದ ಶುರುವಾದರೆ 120 ರೂಪಾಯಿ ಒಳಗಡೆನೇ ಇದೆ. ರುಚಿಯಾದ ಶುಚಿಯಾದ ಒಂದೊಳ್ಳೆ ಪಾಕೆಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಿದ್ರೆ ನೀವು ಖಂಡಿತ ಇಲ್ಲಿಗೆ ವಿಸಿಟ್ ಮಾಡಬಹುದು. ನನಗೆ ಒಂದು ದೋಸೆ ಎಲ್ಲ ತಿಂದರೆ ಸಾಕಾಗಲ್ಲ ಅನ್ನುವಂತಹ ನಿಮ್ಮ ಫ್ರೆಂಡ್ಸನ್ನು ನೀವು ಇಲ್ಲಿ ಕರ್ಕೊಂಡು ಬರ್ಬೋದು. ಯಾಕಂತಂದರೆ ಇಲ್ಲಿ ಬ್ರೇಕ್ಫಾಸ್ಟಲ್ಲಿ ದೋಸೆ ಕಾಂಬೋ, ಸ್ಪೆಷಲ್ ಕಾಂಬೋ, ಇಡ್ಲಿ ಕಾಂಬೋ ಅಂತ ಕೂಡ ಇಟ್ಟಿದ್ದಾರೆ. ದೋಸೆ ಕಾಂಬೋನಲ್ಲಿ ಆನಿಯನ್ ದೋಸೆ, ವೆಜಿಟೇಬಲ್ ದೋಸೆ ಹಾಗೆ ಮಸಾಲೆ ದೋಸೆ ಕೊಡ್ತಾರೆ. ನನಗಂತೂ ಆನಿಯನ್ ದೋಸೆ ಹಾಗೂ ವೆಜಿಟೇಬಲ್ ದೋಸೆ ತುಂಬಾ ಇಷ್ಟ ಆಯಿತು. ಜಾಸ್ತಿ ಆಯಿಲ್ ಕೂಡ ಇಲ್ಲ. ಚಟ್ನಿ, ಸಾಗು, ಸಾಂಬಾರು, 3 ಥರದ ಸೈಡ್ ಡಿಶ್ ಕೂಡ ಕೊಟ್ಟಿದ್ದರು. 3 ಕೂಡ ಚೆನ್ನಾಗಿತ್ತು. ದೋಸೆ ಮಾತ್ರ ಅಲ್ಲ, ಇನ್ನೂ ಏನೇನು ತಿಂದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ರೈಸ್ ಐಟಮಲ್ಲಿ ನಾನೊಂದು ಪಲಾವ್ ತಗೊಂಡೆ. ಟೇಸ್ಟು ತುಂಬಾ ಚೆನ್ನಾಗಿತ್ತು, ಮೈಲ್ಡ್ ಆಗಿತ್ತು, ಮಸಾಲೆ ತುಂಬಾ ಇಷ್ಟ ಆಯಿತು. ಹಾಗೆ ಒಂದು ವಡೆ ಸಾಂಬಾರು ಡಿಪ್ ಕೂಡ ತಗೊಂಡೆ. ವಡೆ ತುಂಬ ಗರ್ಗರಿಯಾಗಿ, ಸಾಂಬಾರು ಟೇಸ್ಟಿಯಾಗಿತ್ತು. ತಿನ್ನೋದಕ್ಕೆ ಒಂಥರ ನನಗಂತೂ ಇಷ್ಟ ಆಯಿತು. ಆಮೇಲೆ ಕೊನೆಯದಾಗಿ ಸ್ವೀಟಲ್ಲಿ ನಾನು ಕ್ಯಾರೆಟ್ ಹಲ್ವ ಕೂಡ ತಗೊಂಡು ಟೇಸ್ಟ್ ಮಾಡಿದೆ. ಫ್ರೆಶ್ ಆಗಿತ್ತು ಕ್ಯಾರೆಟ್ ಹಲ್ವ, ಸ್ವೀಟು ಕೂಡ ಕರೆಕ್ಟಾಗಿತ್ತು. ನೀವೇನಾದರೂ ದೊಡ್ಡಕಲ್ಸಂದ್ರ ಆಸುಪಾಸಲ್ಲಿದ್ದರೆ ಖಂಡಿತ ಮಿಸ್ ಮಾಡದೆ ಮೈಸೂರು ತಿಂಡಿಗೆ ವಿಸಿಟ್ ಮಾಡಿ. ಅಥವಾ ಈ ಮೊದಲೇ ನೀವು ವಿಸಿಟ್ ಮಾಡಿದರೆ ಅಲ್ಲಿ ಸಿಗುವಂತಹ ತಿಂಡಿಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದೇ ಥರದ ಮತ್ತೊಂದು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.